ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಮತ್ತು ನಮ್ಮ ಅಂಜು ಸೇರ್ಕೊಂಡು ಮಾಡಿರೋ ದೊಡ್ಡ ಪ್ಲ್ಯಾನು ಇವ್ರು ಯಾರಿಗೂ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಒಂದು ಪ್ಲ್ಯಾನ್ನ ರೂಪಿಸಿರ್ತಾರೆ. ಸೊ ಏನಪ್ಪ ಆ ಪ್ಲ್ಯಾನ್ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಅಂಜುನ ಮನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಶಾಸ್ತ್ರವಾಗಿ ಮನೆ ತುಂಬಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಗಂಡ ಹೆಂಡತಿ ಹೆಸರನ್ನ ಕೇಳ್ತಾ ಇರ್ತಾರೆ. ಇನ್ನು ಅಂಜು ನಾಚಿಕೊಂಡು ನಮ್ಮ ಯಜಮಾನ್ರ ಹೆಸರು ಹೇಳಿದ್ರೆ ಅವ್ರಿಗೆ ಆಯುಷ್ ಕಡಿಮೆ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾಚ್ಕೊತಿರ್ತಾಳೆ. ಏನೇ ಅಂಜು, ಇಷ್ಟು ದಿನ ನನ್ನ ಹೋಗೋ ಬಾರೆ ಅಂತಿದ್ದೆ, ಈಗ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ನಚ್ಚಿಗೆ ಕಾಲು ಎಳಿತಿದ್ರೆ ಸರಿ ಆಯಿತು ಅಂತೇಳ್ಬಿಟ್ಟು ಹೆಸರು ಹೇಳಿ ಮನೆ ತುಂಬಿಸ್ಕೋತಾರೆ. ಸೊ ಅಂಜು ಇಷ್ಟೊಂದೆಲ್ಲ ಹೆವಿ ಡವ್ ಮಾಡ್ತಿರೋದು ಏನಕ್ಕೆ ಅಂದರೆ ದೊಡ್ಡ ರೀಸನ್ ಇರುತ್ತೆ. ಸೊ ಅದನ್ನ ಹೇಳ್ತೀನಿ ನಾನು ನಿಮಗೆ. ಇನ್ನು ಭೂಮಿನ ನಂಬಿಸ್ಬೇಕು, ಮನೆಯವ್ರನ್ನೆಲ್ಲ ನಂಬಿಸಿ ಇವ್ರು ಕಾಲು ಎಳಿಬೇಕು ಅನ್ನೋದು ಅಮ್ಮ ಮಗಳು ಉದ್ದೇಶ ಆಗಿರುತ್ತೆ. ಇನ್ನು ಮನೆ ತುಂಬಿಸ್ಕೊಂಡ್ಮೇಲೆ ಅಂಜು ದೇವ್ರ ಮನೆ ಮುಂದೆ ದೀಪನ ಹಚ್ತಾಳೆ. ಇನ್ನು ಮುಂದೆ ಈ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನಂದು, ಈ ಮನೆ ನೋಡ್ಕೊಳ್ಳೋ ಕೆಲಸ ನಂದು, ಸೊಸೆಯಾಗಿ ಏನು ಕರ್ತವ್ಯ ಮಾಡಬೇಕು ಅದೆಲ್ಲ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಂಜು ನೀನು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಅಂದಾಗ, ಅಕ್ಕ ನಿನ್ನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು, ನೀನು ಮತ್ತು ಅಜಿತ್ತು ನಮ್ಮ ಮದುವೆ ಮಾಡಿಸ್ಲಿಲ್ಲ ಅಂದಿದ್ರೆ ಅಷ್ಟೇ ಅಂದಾಗ, ಏನು ನನ್ನ ನೀನು ಅಕ್ಕ ಅಂತ ಅಂದ. ಅಂಜು ನೀನು ಎಷ್ಟು ಬದಲಾಗಿದೆಯಾ ಗೊತ್ತಾ, ನನ್ನ ಅಕ್ಕ ಅಂದಿದ್ದು ತುಂಬ ಖುಷಿ ಆಯಿತು ಅಂದಾಗ, ಹೌದಕ್ಕ ನೀವು ವರ್ಷಲ್ಲಿ ನನಗಿಂತ ದೊಡ್ಡವರಲ್ವಾ, ಅದರಲ್ಲೂ ನೀವು ನೀನು ವಾರ್ಗಿತ್ತಿ ಆಗಬೇಕು ಅಂತೇಳ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ. ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಇಷ್ಟೊಂದು ನಮ್ಮ ಅಂಜನ ಬದಲಾಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ನಿಮಿಷ ಇರು ಅಂಜು ಅಂತೇಳ್ಬಿಟ್ಟು ಭೂಮಿಗೆ ಕೊಟ್ಟಿದ್ದಂಥ ಬಳೆಗಳನ್ನ ಅಂಜನಿಗೆ ಕೊಡೋಕ್ಕೆ ಬರ್ತಾರೆ. ಅಜ್ಜಿ ಇದ್ದವರು ಕೊಡಬೇಡ ಭೂಮಿ, ನಾನು ನಿನಗೆ ಮಾಡಿಸ್ಕೊಟ್ಟಿರೋದು ಅವಳಿಗೆ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಅಂಜು ಹೇಳ್ತಾರೆ. ಇಲ್ಲ ಅಜ್ಜಿ, ನನಗಿವತ್ತು ತುಂಬ ಖುಷಿ ಆಗ್ತಾಯಿದೆ. ಅಂಜನ ಈ ರೀತಿ ಬದಲಾಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳು ಬದಲಾಗಿದ್ದಾಳೆ ಅಂದರೆ ಅಕ್ಕ ಅಂತ ಬೇರೆ ಅಂದಿದ್ದಾಳೆ, ಈ ಉಡುಗೊರೆ ಕೊಡಲೇಬೇಕು ಅಂದಾಗ, ಬೇಡ ಭೂಮಿ ಅದು ನಿನಗೆ ಕೊಟ್ಟಿರೋದು, ಅಂಜುಗೆ ಬೇರೆ ಡಿಸೈನ್ನ ನಾವು ಮಾಡಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಸಂಗೀತ ಈ ಕಡೆ ಅಜ್ಜಿ ರಾಮ್ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ಹೋಗು ರಮಣ್ ಹತ್ರ ಹೋಗಿ ಆಶೀರ್ವಾದ ತಗೋ ಅಂತೇಳ್ಬಿಟ್ಟು ಅಂಜನನ್ನು ಕಳಿಸ್ತಾರೆ. ಅಂಜನ ಹೋಗಿ ರೂಮಲ್ಲಿ, ದೇವಯಾನಿ ರೂಮಲ್ಲಿ ರಮಣ್ ಫೋಟೋ ಇರುತ್ತಲ್ಲ ಅದ್ರ ಮುಂದೆ ನಿಂತ್ಕೊಂಡು, ಅಪ್ಪ ನೀವು ನಮ್ಮ ಜೊತೆ ಈಗಿಲ್ಲ, ನೀವಿದ್ದಿದ್ರೆ ತುಂಬ ಚೆನ್ನಾಗಿರೋದು, ನಿಮ್ಮನ್ನು ನಾವು ತುಂಬ ಮಿಸ್ ಮಾಡಿಕೊಂಡು ಅಪ್ಪ, ನಾನು ಮದುವೆ ಮನೆಯಲ್ಲಿ ಹತ್ತಿದ್ದೆ ನೀವಿಲ್ಲ ಅಂತ. ಅಪ್ಪ ಇಲ್ದಿರೋ ಹೆಣ್ಮಕ್ಳಿಗೆ ಕಷ್ಟ ಅವ್ರಿಗೆ ಗೊತ್ತಿರುತ್ತಪ್ಪ. ನಮ್ಮನ್ನು ಯಾಕಪ್ಪ ಇಷ್ಟು ಬೇಗ ಬಿಟ್ಟೋದೆ, ನಾನು ಏನು ತಪ್ಪು ಮಾಡಿದ್ದೆ, ಅಮ್ಮನೂ ಇಲ್ಲ ನೀನೂ ಇಲ್ಲ, ಅಮ್ಮ ಈ ಥರ ಕೆಲಸ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಫೋಟೋ ಹಿಡಿದು ಮುಟ್ಟಿದಾಗ ಒಂದು ಫೋಟೋ ಕೆಳಗಡೆ ಬೀಳುತ್ತೆ. ಇದು ಯಾರ್ದು ಪ್ಲ್ಯಾನ್ ಅಲ್ಲ, ದೇವಯಾನಿ ಮಾಸ್ಟರ್ ಪ್ಲ್ಯಾನು. ಸೊ ಅಂಜನನಿಗೆ ಫೋನ್ ಮಾಡಿ ಈ ಥರ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳಿರ್ತಾಳೆ. ಇನ್ನು ಈ ಫೋಟೋ ನೋಡಿದಂಥವ್ರಿಗೆ ಗಾಬರಿ ಆಗುತ್ತೆ. ಇದೇನಿದು ಯಾರ್ದು ಫೋಟೋ ಅಂತೇಳ್ಬಿಟ್ಟು ನಚ್ಚಿ ಶ್ರವಣ್ಗೆ ತೋರಿಸಿದಾಗ, ಇದು ರೋಸಿ ಫೋಟೋ, ನಮ್ಮ ಒಂದು ಕಂಪನಿಲಿ ಇವಳು ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಿದ್ಲು ಮತ್ತು ರಮಣ್ಗೆ ತುಂಬ ಕ್ಲೋಸ್ ಆಗೂ ಇದ್ಲು. ಇವರಿಬ್ಬರು ಕ್ಲೋಸ್ ನೋಡಿ ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗೋದು. ರಮಣ್ಗೆ ಹುಷಾರಿಲ್ಲ ಅಂತ ಮನೆಗೂ ಬಂದಿದ್ಲು, ಇವರಿಬ್ಬರು ತುಂಬ ಕ್ಲೋಸ್ ಆಗಿದ್ದರು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಆ ಫೋಟೋ ಇದರಿಂದ ಯಾಕೆ ಕಿಡ್ದಾಳೆ ದೇವಯಾನಿ, ಒಂದು ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಈಗ ಹೊಸದೊಂದು ಕತೆ ಶುರುವಾಗ್ತಾ ಇದೆ. ಏನಪ್ಪ ಅದು ಅಂದರೆ, ದೇವಯಾನಿ ಈ ಥರ ಎಲ್ಲ ನಾಟಕಗಳು ಮಾಡಿರೋದು ಯಾವ ಕಾರಣಕ್ಕೆ, ಸೊ ರಮಣ್ ಇವಳಿಗೆ ಏನು ಮೋಸ ಮಾಡಿದ್ದ, ಸೊ ಈ ಫ್ಯಾಮಿಲಿಗೆ ಅದರಿಂದ ಏನಾಯಿತು ಅದನ್ನೆಲ್ಲ ಒಂದು ದೊಡ್ಡ ಕತೆ ಕಟ್ಟಕ್ಕೆ ಅಮ್ಮ ಮಗಳು ಮಾಡಿರೋ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇನ್ನು ಅಜಿತ್ ಅವರ ಆಫೀಸಲ್ಲಿ ಸದಾನಂದ್ ಅವರು ಒಂದಷ್ಟು ಫೈಲ್ನ ತಂದು ಕೊಡ್ತಾ ಇರ್ತಾರೆ ಅಜಿತ್ಗೆ. ಸರ್ ನೀವು ಹೇಳಿದ ಫೈಲ್ನೆಲ್ಲ ತಂದು ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಹೇಳೋ ಅಷ್ಟರಲ್ಲಿ ಸಡನ್ನಾಗಿ ಭೂಮಿ ಬರ್ತಾಳೆ. ಸಾಹೇಬ್ರೆ ಟೀ ಕುಡ್ದಿದ್ದಾರ ಟೀ ಅಂತೇಳ್ಬಿಟ್ಟು ಭೂಮಿ ಕೇಳಿದಾಗ, ಇಲ್ಲ ಟೀ ಕುಡ್ದಿಲ್ಲ ಸಾಹೇಬ್ರು ಅಂತೇಳ್ಬಿಟ್ಟು ಸದಾನಂದ್ ಹೇಳ್ತಾ ಇರ್ತಾರೆ. ಯಾಕೆ ಸಾಹೇಬ್ರೆ, ಯಾಕೆ ಟೀ ಕುಡ್ದಿಲ್ಲ ನೀವು ಅಂತ ಹೇಳಿದಾಗ, ಟೀ ಕುಡಿಯೋದಿರಲಿ ನೀನೇನು ಕಿಲ್ಲಿಗೆ ಬಂದಿದ್ದೀಯ ಅಂದಾಗ, ನಾನು ನಮ್ಮ ಅಮ್ಮನ ನೋಡೋಕೆ ಬಂದಿದ್ದೀನಿ ಅಂದಾಗ, ಅಮ್ಮನ ಅಂದಾಗ ದೇವಯಾನಿ ಅಮ್ಮನ ನೋಡೋಕೆ ಬಂದಿದ್ದೀನಿ ಅಂದಾಗ, ಈಗ ನೋಡೋಕೆ ಬರಬೇಡ, ಅವರು ಅಪರಾಧಿ ಅಂದಾಗ, ಇನ್ನೂ ಅವರು ಅಪರಾಧಿ ಅಲ್ಲ, ಅವ್ರು ಇನ್ನೂ ಆರೋಪಿ ಅಷ್ಟೇ, ಏನೂ ತಪ್ಪು ಮಾಡಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾಳೆ. ಏನೇ ಇಷ್ಟೊಂದೆಲ್ಲ ಮಾತಾಡ್ತಿದ್ದಿಲ್ಲ, ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ಅಂತೇಳ್ಬಿಟ್ಟು ಅಜಿತ್ ಕೇಳಿದಾಗ, ಮತ್ತೆ ಇನ್ನೇನು ಸಾಹೇಬ್ರೆ ಸಂಬಂಧನೂ ನೋಡಿಲ್ಲ ಏನೂ ನೋಡಿಲ್ಲ, ಈ ಥರ ಹೇಳ್ಕೊಂಬಂದ್ಬಿಟ್ರಲ್ಲ ದೇವಯಾನಿ ಅಮ್ಮನ, ಎಷ್ಟು ನೋವಾಗಿರಬಾರ್ದು ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಅಲ್ಲ ಏನಕ್ಕೆ ಬಂದಿರೋದಿಲ್ಲಿ, ಓ ಮಾವ ನೀವು ಬಂದಿದ್ದೀರಾ, ಇವಳು ಕರ್ಕೊಂಡು ಹೋಗೋಕ್ಕೆ, ನಿಮ್ಮ ಮಾತು ಕೇಳಲಿಲ್ವ ಇವಳು ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಕೇಳಿದಾಗ, ಅದಕ್ಕೆಲ್ಲ ಕಣೋ ಬಂದಿರೋದು, ಈ ಫೋಟೋ ನೋಡು, ಇದು ರಮಣ್ ಮತ್ತು ರೋಸ್ ಇದು ಫೋಟೋ, ಇದು ಅವ್ನ ಫೋಟೋದಿಂದ ಇತ್ತು, ಈ ಫೋಟೋ ದೇವಯಾನಿ ಯಾಕೆ ಅಲ್ಲಿ ಇಟ್ಟಿದ್ಲು ಅಂತಲೇ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಹೌದಾ, ಯಾಕೆ ಇಟ್ಟಿರ್ಬೋದು, ಇದ್ರ ಬಗ್ಗೆ ದೇವಯಾನಿ ಹತ್ರ ಕೇಳಬೇಕು, ದೇವಯಾನಿ ಕರಿ ಅಂದಾಗ ದೇವಯಾನಿನ ಸೆಲ್ಲಿಂದ ಕರ್ಕೊಂಬರ್ತಾರೆ. ದೇವಯಾನಿಗೆ ಫೋಟೋ ನೋಡಿ, ದೇವಯಾನಿ ಯಾರು ಅಂತ ಗೊತ್ತಾ ಅಂತ ಕೇಳೋಷ್ಟರಲ್ಲಿ, ಅಯ್ಯೋ ದೇವ್ರೆ, ಈ ಫೋಟೋ ನೋಡಿ ಏನಾಗಬೇಕಾಗಿದೆ ಬಾವ, ನೀವಾದರೂ ಬಂದ್ರಲ್ಲ ನನ್ನ ನೋಡೋಕ್ಕೆ, ನನ್ನ ಕೆಲಸ ನಾನು ನನ್ನ ನಿರಪರಾಧಿ ಅಂತ ಗೊತ್ತಿದ್ರು ಆರೋಪಿ ಅಂತ ಒಳಗಡೆ ಹಾಕಿ ಅಜಿತ್ ನನ್ನ ಮಗಳು ಮದುವೆ ನಿಲ್ಲಿಸ್ಬಿಟ್ಟ, ಇನ್ನೇನಿದೆ ನನ್ನ ಲೈಫಲ್ಲಿ ಅಂದಾಗ, ನೋಡು ದೇವಯಾನಿ ಆ ಥರ ಎಲ್ಲ ಏನು ಅನ್ಕೋಬೇಡ, ಅಂಜು ಮದುವೆ ಆಲ್ರೆಡಿ ನೆಚ್ಚಿ ಜೊತೆ ಆಗಿದೆ ಅಂದಾಗ, ಹೌದಾ ನನ್ನ ಮಗಳು ಮದುವೆ ನಡೆದೋಯ್ತಾ, ಎಷ್ಟು ಖುಷಿ ಆಗ್ತಿದೆ ನಚ್ಚಿ, ನೀನು ನನ್ನ ಪಾಲಿನ ದೇವ್ರ ಕಣಪ್ಪ, ನೀನು ನನ್ನ ಅಳಿಯ, ನಿನ್ನ ಕಾಲಿಗೆ ಬಿದ್ದರೂ ಹೆಚ್ಚೆ ಅಂತೇಳ್ಬಿಟ್ಟು ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ. ಅತ್ತೆ ಏನು ಮಾಡ್ತಿದ್ದೀರಾ ನೀವು, ನನ್ನ ಜವಾಬ್ದಾರಿ ಅದು, ಅಂಜುನ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀವು ಅಳಬೇಡಿ, ಎಮೋಷ್ನಲ್ ಆಗಬೇಡಿ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾನೆ.
ಸರಿ ಆಯಿತು, ಈ ಫೋಟೋ ಯಾರ್ದು ಅಂತ ನೋಡಿ ಹೇಳ್ದೇವೆ ಅಂದಾಗ, ಭಾವ ನಿಮಗೆ ಗೊತ್ತಿಲ್ವಾ ರಮಣ್ಣು ಈ ರೋಜಿ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದಿದ್ದು ಅಂದಾಗ, ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ ಭಾವ, ಇವ್ರದ್ದು ಸಂಬಂಧ ಇನ್ನೂ ಮುಂದುವರೆದಿತ್ತು, ಈ ಸಂಬಂಧದಿಂದನೇ ನಮ್ಮ ಸಂಸಾರ ಹಾಳಾಗೋಗಿದ್ದು ಅಂದಾಗ, ಇದಕ್ಕೂ ಅದಕ್ಕೆ ಏನು ಸಂಬಂಧ ದೇವಯಾನಿ ಅಂದಾಗ, ಇಷ್ಟು ದಿನ ನೀವನ್ನೆಲ್ಲ ನನ್ನ ದೋಷಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ ಗೊತ್ತಾ ನಿಮಗೆ? ಅಂಜು ನನ್ನ ಹೊಟ್ಟೆಲಿ ಇದ್ದಾಗೇ ರಮಣ್ಣು ಅವಳ ಜೊತೆ ಸಂಬಂಧನ ಇಟ್ಕೊಂಡಿದ್ದ, ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಿದ್ದಕ್ಕೆ ನಿನ್ನನ್ನೇ ಮನೆ ಬಿಟ್ಟು ಆಚೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದರಿಂದ ನಮ್ಮ ನಡುವೆ ಉಂಟಾಗಿದ್ದ ಕಲಹ ಕೊನೆಗೆ ಅವರು ನಾನು ಎಲ್ಲಿ ಹೇಳ್ಬಿಡ್ತೀನೋ ಮನೆಯವ್ರಿಗೆಲ್ಲ ಈ ವಿಚಾರ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು ಭಾವ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಸೊ ಇದು ದೇವಯಾನಿ ಕಟ್ಟಿರೋ ಕತೆ, ಕಟ್ಟು ಕತೆ. ಸೊ ಇದನ್ನು ಅಜಿತ್ ನಂಬಲಿ ಅಂತ ಹೇಳ್ತಾಳೆ. ಅತ್ತೆ ನೀವೇನೇ ನಾಟಕ ಮಾಡಿದ್ರು ನಾನು ನಂಬಲ್ಲ ಬಿಡಿ ಅಂದಾಗ, ನೋಡಿ ನಾನು ಆಡ್ತಿರೋದನ್ನೆಲ್ಲ ನಾಟಕ ಅಂತ ಯಾವ ರೀತಿ ಹೇಳ್ತಾ ಇದ್ದಾನೆ ಇವನು, ನನ್ನ ಕಣ್ಣೀರಿಗೆ ಬೆಲೆನೇ ಇಲ್ಲ, ನನ್ನ ಮಾತಿಗಂತೂ ನಂಬಿಕೆನೇ ಇಲ್ಲ, ಇಂಥವ್ರ ಹತ್ರ ಏನು ಹೇಳೋದು ಭಾವ ಅಂತೇಳ್ಬಿಟ್ಟು ಈ ದೇವಯಾನಿ ಹೇಳ್ತಿರ್ತಾಳೆ. ಆದರೂ ಈ ರೋಜಿ ನಾನು ತುಂಬ ಸತಿ ನೋಡಿದ್ದೀನಿ, ರಮಣ್ ಹುಷಾರಿಲ್ಲ ಅಂದಾಗ ಹೆಂಡ್ತಿ ಥರ ಬಂದು ಕೇರ್ ಮಾಡ್ತಾಯಿದ್ಲು, ಇವಳ ನಡುವೆ ಇಷ್ಟೊಂದು ಸಂಬಂಧ ಇತ್ತ ದೇವಯಾನಿ ಅಂದಾಗ, ಹೌದು ಭಾವ ನಿಮ್ಮ ಹತ್ರ ನಾನು ಹೇಳ್ಕೊಂಡಿಲ್ಲ ಅಷ್ಟೇ, ರಮಣ್ಣು ಇವಳ ಜೊತೆ ಒಂದು ಕೆಟ್ಟ ಸಂಬಂಧನ ಇಟ್ಕೊಂಡಿದ್ರು, ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಇಷ್ಟೊಂದೆಲ್ಲ ಆಗಿದ್ದು, ಪಾಪ ನಿಮ್ಮ ತಪ್ಪೇನೂ ಇಲ್ಲ, ನಿಮ್ಮ ಕುಟುಂಬದ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ರಮಣ್ ಈ ರೀತಿ ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ಅವ್ರ ಮೇಲೆ ನನಗೆ ಕೋಪ ಇತ್ತೋ ಹೊರ್ತು ನಿಮ್ಮ ಮೇಲೆ ನಮಗೆ ಯಾವ ದ್ವೇಷನೂ ಇಲ್ಲ ಮಾವ, ಅದಕ್ಕೆ ಮತ್ತು ಶಾರದಾ ನಾನು ಶೂಟು ಮಾಡ್ದಿಲ್ಲ ಶಾರದಕ್ಕಂಗೆ ಅಂತೇಳ್ಬಿಟ್ಟು ಈ ಥರ ಒಂದು ಪೀಠಿಕೆ ಆಗ್ತಾಳೆ. ಅಂದರೆ ನನಗೂ ಮತ್ತು ಶ್ರವಣ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಅವ್ರ ಕುಟುಂಬಕ್ಕೆ ನಾನೇನು ತೊಂದರೆ ಕೊಟ್ಟಿಲ್ಲ ಅನ್ನೋ ಪ್ಲ್ಯಾನ್ ಪ್ರಕಾರ ಈ ಒಂದು ಪ್ಲ್ಯಾನ್ ನಡೀತಾ ಇರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅತ್ತೆ ನೀವು ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀರಾ, ಇದೆಲ್ಲ ವರ್ಕ್ ಆಗಲ್ಲ ಬಿಡಿ ಅಂತ ಅಜಿತ್ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಹಂಗಿದ್ರೆ ದೇವಯಾನಿಗೂ ನಮ್ಮ ಕುಟುಂಬಕ್ಕೂ ಯಾವುದು ದ್ವೇಷ ಇಲ್ಲ ಕಣೋ ಅಜಿತ್ ಅಂತೇಳ್ಬಿಟ್ಟು ಹೇಳಿದಾಗ, ಮಾವ ಇದನ್ನು ನೀವು ನಂಬೋದು ನಾನು ನಂಬಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಮತ್ತು ಮುಂದಿನ ಕತೆನ ಆಡೋದು ಅಂಜನಾ ಮನೆಯಲ್ಲಿ ಸೇರಿಕೊಂಡು, ಅಮ್ಮ ಯಾರನ್ನ ಇವತ್ತು ಜೈಲು ಕಂಬಿ ಹಿಂದೆ ಕುಂಡಿಸಿದಾರೋ ಅವ್ರಿಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದರೆ ದೇವಯಾನಿ ಮಗಳು ಅಂಜನೇ ಅಲ್ಲ ನನ್ನ ಹೆಸರು, ಏ ಆಳ ಟೀ ಅಂಗಡಿ ನಿನ್ನ ಹತ್ರ ನೈಸಾಗಿ ಮಾತಾಡ್ತಿರೋದು, ನೀನು ನಮ್ಮ ಅಕ್ಕ ಅಂತ ಹೇಳ್ಕೊಳಕ್ಕಲ್ಲ ಕಣೆ, ನಿನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಅಂದ್ಬಿಟ್ಟು ಈ ಅಂಜನಾ ಮಾತಾಡ್ತಿರ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ, ಇದಕ್ಕೆ ಹೆಂಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ, ಭೂಮಿ ಇವಳು ಕಳ್ಳಾಟನ ಕಂಡುಹಿಡಿತಾಳ ಅಂತ. ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.